ತಿಂದ್ರು 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 ತಿಂದಾಕೋ ಇವ್ರಿಗೆ ಇಷ್ಟು ದೌಲತ್ ಇರಬೇಕಾದ್ರೆ ಇನ್ನು ತಂದಾಕೋ ನಮಗೆಷ್ಟು ಇರಬೇಡ್ದ ಅಂತೇಳಿ ಬಂದಂಥ 5 ಅತಿಥಿಗಳನ್ನು ಇಮಿಟೇಟ್ ಮಾಡ್ತಾ ರೋಸ್ಟ್ ಮಾಡ್ತಾ ಇದ್ದಾನೆ ಗಿಲ್ಲಿ. ಬಿಗ್ ಬಾಸ್ ಮನೆಗೆ ಬಂದಿರೋ ಅತಿಥಿಗಳಿಗೆ ಇಂದಿನ ಎಪಿಸೋಡಲ್ಲಿ ಅವರಿಗೆ ಮನರಂಜನೆ ಕಾರ್ಯಕ್ರಮ ಇರುವುದರಿಂದ ಬಿಗ್ ಬಾಸ್ ಸ್ಪರ್ಧಿಗಳು ಮನರಂಜನೆ ಕಾರ್ಯಕ್ರಮವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬಂದಂಥ ಅತಿಥಿಗಳಿಗೆ ಗಿಲ್ಲಿ ಇಮಿಟೇಟ್ ಅಥವಾ ರೋಸ್ಟ್ ಮಾಡುವ ರೀತಿಗೆ ಆ ಬಂದಿರುವ ಅತಿಥಿಗಳಿಗೆ ನಾವು ಸುಮ್ಮನೆ ಬಂದಿವಲ್ಲ, ಬಂದು ಈ ರೀತಿ ರೋಸ್ಟ್ ಆದವಲ್ಲ ಅಂತ ಅವ್ರ ಮೇಲೆ ಅವ್ರಿಗೆ ಬೇಜಾರಾಗುವಂತೆ ಪ್ರೋಮೋದಲ್ಲಿ ನೋಡ್ಬೋದು ನೀವು. ಗಿಲ್ಲಿ ಮಾತ್ರ ಸಖತ್ತಾಗಿ ಅವ್ರನ್ನ ಇಮಿಟೇಟ್ ಅಥವಾ ರೋಸ್ಟ್ ಮಾಡ್ತಿದ್ದಾನೆ. ಬಿಗ್ ಬಾಸ್ ಅತಿಥಿಗಳು ಬರ್ತಾರಂತ ಹೇಳಿದ್ರು, ನಾವೇನು ಅಂದ್ಕೊಂಡಿದ್ವಿ, ವಾವ್ ಅನ್ನೋ ಥರ ಅತಿಥಿಗಳು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಇವ್ರು ನೋಡಿದ್ರೆ ಅನ್ನೋ ಥರ ಇದ್ದಾರೆ. ಅಂಥವ್ರ ಬಗ್ಗೆನೇ ಅವ್ರಿಗೆ ಬೇಜಾರಾಗಂಗೆ ರೋಸ್ಟ್ ಮಾಡ್ತಿದ್ದಾನೆ ಅಂದರೆ ಇನ್ನು ಗಿಲ್ಲಿ ಯಾವ ಥರ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಆದರೂ ಪರವಾಗಿಲ್ಲ, ನೆಂಟರ ಥರ 5 ಜನ ಅತಿಥಿಗಳು ಬಂದರು. ಬಂದ ಅತಿಥಿಗಳು ತಿಂದರು 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 ತಿಂದು ಮೇಲೂ ದೌಲತ್ತು. ತಂದದ್ದನ್ನು ತಿಂದಾಕೋ ಅವ್ರಿಗೆ ಅಷ್ಟು ದೌಲತ್ತು ಇರಬೇಕಾದ್ರೆ ತಿನ್ನೋದನ್ನು ತಂದಾಕೋ ನಮಗೆಷ್ಟು ಇರಬೇಡ ದೌಲತ್ ಅಂತ ಗಿಲ್ಲಿ ಆ 5 ಅತಿಥಿಗಳಿಗೆ ಟಾಂಗ್ ಕೊಡ್ತಾನೆ. ಬಂದಂಥ ಅತಿಥಿಗಳು ಸಹ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿಯನ್ನು ಸ್ವಲ್ಪ ಸತಾಯಿಸಿದ್ರು ಅನಿಸುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡ ಗಿಲ್ಲಿ ಸುಮ್ಮನೆ ಬಿಡ್ತಾನ? ತಮ್ಮ ಬಗ್ಗೆ ತಾವೇ ಅಂದ್ಕೊಂಡಿರಬಾರ್ದು, ಗಿಲ್ಲಿ ಏನು ನಮ್ಮನ್ನು ಈ ಲೆವೆಲ್ಗೆ ರೋಸ್ಟ್ ಮಾಡ್ತಿದ್ದಾನಲ್ಲ ಅಂತೇಳಿ. ಯಾಕೆ ಅಂದರೆ ಅಲ್ಲಿ ಬಂದಿರುವಂಥ ಸ್ಪರ್ಧಿಗಳು ಸಾಮಾನ್ಯರಲ್ಲ. ನೀವು ಸಹ ಸೀಸನ್ 11ರಲ್ಲಿ ನೋಡಿರಬಹುದು. ರಜತ್ ಆಗಲಿ, ಉಗ್ರಂ ಮಂಜು ಆಗಲಿ, ತ್ರಿವಿಕ್ರಮ್ ಆಗಲಿ, ಚೈತ್ರ ಆಗಲಿ, ಮೋಕ್ಷಿತವ್ರಾಗಲಿ ಬಹುಶಃ ಇವ್ರು ಅಂದ್ಕೊಂಡಿರಲ್ಲ ಅನಿಸುತ್ತಾ ನಮ್ಮನ್ನು ಈ ಲೆವೆಲ್ಗೆ ರೋಸ್ಟ್ ಮಾಡಲ್ಲ ಅಂತೇಳಿ. ಇವರೆಲ್ಲ ಸೇರಿದ್ರೆ ಸವ ಸೇರಿದ್ದಂತೆ ರೋಸ್ಟ್ ಮಾಡಲ್ಲಿ ಆ 5 ಜನನ ರುಬ್ಬಾಕಿಬಿಟ್ಟಿದ್ದಾನೆ ಗಿಲ್ಲಿ. ಬಂದಿರುವಂಥ ಅತಿಥಿಗಳ ಮೇಲೆ ರೋಸ್ಟ್ ಸ್ವಲ್ಪ ಅತಿಯಾಯಿತು ಅನಿಸಿದ್ರು ಪರವಾಗಿಲ್ಲ. ಗಿಲ್ಲಿಗೆ ಆ ಬಂದಂಥ ಅತಿಥಿಗಳನ್ನು ರೋಸ್ಟ್ ಮಾಡೋದೇ ಟಾಸ್ಕ್ ಇರೋದು. ಬಹುಶಃ ಗಿಲ್ಲಿಗೆ ಗೇಮ್ ಥರ ಯಾವುದಾದ್ರೂ ಟಾಸ್ಕ್ ಕೊಟ್ಟಿದ್ರೆ ಈ ಲೆವೆಲ್ಗೆ ಇರ್ತಿದ್ದಿಲ್ಲ ಅನಿಸುತ್ತೆ. ಯಾಕೆಂದರೆ ಗಿಲ್ಲಿಗೆ ಬರೋದೇ ಇನ್ನೊಬ್ಬರನ್ನ ಕಾಮಿಡಿ ಮಾಡ್ತಾ ಕಾಲೆಳೆದು ಅವ್ರ ಬಗ್ಗೆ ಇಮಿಟೇಟ್ ಮಾಡ್ತಾ ರೋಸ್ಟ್ ಮಾಡೋದು. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅಂತ. ಈ 5 ಜನ ಅತಿಥಿಗಳನ್ನು ರೋಸ್ಟ್ ಮಾಡದೆ ಸುಮ್ಮನೆ ಬಿಡ್ತಾನ ಗಿಲ್ಲಿ. ಅದೇನೇ ಆಗಲಿ, ರೋಸ್ಟ್ ಮಾಡಿದಾಗ ಈ 5 ಜನಗಳಲ್ಲಿ ರಜತ್ ಸ್ವಲ್ಪ ಜಾಸ್ತಿನೇ ಹುರ್ಕೊಂಡಿರ್ತಾನೆ. ಗಿಲ್ಲಿ ರೋಸ್ಟ್ ಮಾಡೋ ರೀತಿಗೆ ರಜತ್ಗೆ ಸ್ವಲ್ಪ ಕೋಪ ಬಂದಿದೆ ಅಂತೇಳಿ ಗಿಲ್ಲಿ ಈಗ ನಡ್ತಿರುವಂಥ ಒಳ್ಳೆ ಮೂಮೆಂಟನ್ನು ಯಾಕೆ ಹಾಳು ಮಾಡ್ತಾ ಇದೀಯ ಗಿಲ್ಲಿ? ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದು ಇರುತ್ತೆ ಗಿಲ್ಲಿ. ನೀನು ತುಂಬ ಅತಿಯಾಗಿ ಇರಿಟೇಟ್ ಮಾಡ್ತಾ ಇದೀಯ. ಮನುಷ್ಯರ ಜಾತಿಗೆ ಸೇರಿದವರು ಒಂದ್ಸಲ ಹೇಳಿದರೆ ತಿಳ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ನೀನು ಅದು ಸಹ ಅರ್ಥ ಮಾಡ್ಕೊಳ್ತಿಲ್ಲಲ್ವೋ ಗಿಲ್ಲಿ ಅಂತೇಳಿ ರಜತ್ ಸ್ವಲ್ಪ ಕೋಪದಲ್ಲಿದ್ದಾರೆ. ಇನ್ನು ಗಿಲ್ಲಿ ಯಾವ ರೀತಿ ಇಮಿಟೇಟ್ ಅಥವಾ ರೋಸ್ಟ್ ಮಾಡಿದ ಅಂತೇಳಿ ಇಂದಿನ ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಮಿಸ್ ಮಾಡದೆ ನೋಡಿ.